ರ್ಯಾಟ್ ರೇಸ್ ಅಂದರೆ ನೀವು ತಿಳಿದಿದ್ದೀರಾ? ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಇಲಿಗಳ ಓಟ. ನಾವು ಎಲ್ಲರೂ ಒಂಥರ ಇಲಿಗಳೇ, ರ್ಯಾಟ್ ಆಗಿದ್ದೀವಿ. ಸಿಂಪಲ್ಲಾಗಿ ಹೇಳಬೇಕು ಅಂದರೆ 5 ವರ್ಷದ ಮಗುವವರೆಗೂ ನಮಗೆ ಏನೂ ತಲೆನೋವಿರಲ್ಲ, ಹ್ಯಾಪಿಯಾಗಿರ್ತೀವಿ. 5 ವರ್ಷ ಆದಮೇಲೆ ಓದು 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 ಎಲ್ಲಿವರೆಗೂ ಓದ್ತೀವಿ? 22 ವರ್ಷ, 21 ವರ್ಷ, 22 ವರ್ಷದವರೆಗೂ ಓದ್ತೀವಿ. ಒಂದು ಡಿಗ್ರಿಯನ್ನು ಕಂಪ್ಲೀಟ್ ಮಾಡ್ಕೊಳ್ತೀವಿ. ಈ ಕಂಪ್ಲೀಟ್ ಮಾಡೋ ಟೈಮ್ನಲ್ಲಿ ಎಷ್ಟೋ ಜನ 10ನೇ ಕ್ಲಾಸು PUC ಎಲ್ಲ ಸ್ಟಾಪ್ ಮಾಡಿಬಿಡ್ತಾರೆ. ಸೊ ಇವರು ಆ ರ್ಯಾಟ್ ರೇಸಿಂದ ಹಿಂದೆ ಹೊರಟೋಗ್ತಾರೆ. ಇನ್ನು ನಾವು ಮುಂದೆ ಹೋಗ್ತೀವಿ. ಪಾಸ್ ಆದಮೇಲೆ ನಾವು ಕೆಲಸ ಹುಡ್ಕೋದೊಂದು ರ್ಯಾಟ್ ರೇಸಿಂಗ್. ಅಲ್ಲಿ ಎಷ್ಟೋ ಜನ ನಮ್ಮಂಗೆ ಇಲಿಗಳು ಇರ್ತಾರೆ. ಇವರನ್ನೆಲ್ಲರನ್ನು ಮೀರಿ ನಾವು ಒಂದು ಜಾಬನ್ನು ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ. ಜಾಬ್ ಪಡ್ಕೊಂಡ್ಮೇಲೆ ಆ ಜಾಬನ್ನು 60 ವರ್ಷದವರೆಗೂ ಮಾಡ್ತೀವಿ. ರಿಟೈರ್ಡ್ ಏಜ್ ಅಂತ ಅಂತೀವಲ್ಲ, 60 ವರ್ಷದವರೆಗೂ ಅದೇ 9 ರಿಂದ 6 ಗಂಟೆವರೆಗೂ ಕೆಲಸ. ಇದೊಂದು ರ್ಯಾಟ್ ರೇಸ್ ಆಗಿರುತ್ತೆ. ಸೊ ಇಷ್ಟು ನಮ್ಮ ಜೀವನ. ಒಂದು ಇಲಿಗಳಿಗೂ ನಮಗೂ ಏನೂ ವ್ಯತ್ಯಾಸ ಇಲ್ಲ. ಇದನ್ನು ರ್ಯಾಟ್ ರೇಸ್ ಅಂತ ಅಂತಾರೆ. ಇದರಿಂದ ಹೊರಗಡೆ ಬರೋದು ಹೇಗೆ, ಆ ಸೈಕಲ್ನ ಬ್ರೇಕ್ ಮಾಡೋದು ಹೇಗೆ, ನಿಮ್ಗೆ ಏನಾದ್ರು ತಿಳಿದಿದ್ರೆ ಹೇಳಿ. ನನಗೆ ತಿಳಿದಿರುವಾಗ ಹೇಗೆ ಅಂತ ಅಂದರೆ, ಸಿಂಪಲ್ಲಾಗಿ ಹೇಳಬೇಕು ಅಂತ ಅಂದರೆ, ಬೇರೆ ಒಂದನ್ನು ಹೊಸದನ್ನು ಯೋಚನೆ ಮಾಡಬೇಕು, ಆ ಹೊಸದರಲ್ಲಿ ತೊಡಗಬೇಕು. ಬಟ್ ಇದು ಎಕ್ಸ್ಪಿರಿಮೆಂಟ್ ಆಗಿರುತ್ತೆ. ನಮ್ಮ ಜೀನ್ಸಲ್ಲಿ ನಮ್ಮ ಅಪ್ಪ ಅಮ್ಮ ತಾತ ಅಜ್ಜಿಯಿಂದ ಬಂದಿರೋದು ಏನಾಗಿರುತ್ತೆ ಅಂತ ಅಂದರೆ, ಒಂದು ಕಡೆ ಕೆಲಸ ಮಾಡಬೇಕು, ದುಡ್ಡನ್ನು ಸಂಪಾದನೆ ಮಾಡಬೇಕು, ಜೀವನ ಸುಖವಾಗಿರುತ್ತೆ ಅಂತ ನಾವು ಬೆಳೆದಿರೋದು. ಆದರೆ ಅದು ಹಾಗಲ್ಲ. ಇದು ಬಿಟ್ಟು ಬೇರೆದು ಏನೋ ಇದೆ ಜೀವನದಲ್ಲಿ. ಇದನ್ನು ತಿಳಿದಾಗ ನಾವು ಸಕ್ಸಸ್ಫುಲ್ ಆಗ್ತೀವಿ. ಥ್ಯಾಂಕ್ ಯು.